ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧದ ಕಾರ್ಮೋಡ ಕವಿದಿದೆ. ಇರಾನ್ ಹಾಗೂ ಇಸ್ರೇಲ್ ನಡುವಿನ ಉದ್ವಿಗ್ನತೆ ಈಗ ಇನ್ನೊಂದು ಹಂತವನ್ನ ತಲುಪ್ತಾ ಇದೆ. ಯುದ್ಧ ವಿರಾಮ ಜಾರಿಯಾದ ಅನೇಕ ವಾರಗಳಾದ ಮೇಲೆ ಈಗ ಇರಾನ್ ಭಾನುವಾರ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿಯನ್ನ ಮಾಡಿದ್ದು, ಈ ಬೆಳವಣಿಗೆ ಈ ಪ್ರದೇಶದಲ್ಲಿ ಮತ್ತೆ ಭದ್ರತಾ ಆತಂಕವನ್ನ ಜಾಸ್ತಿ ಮಾಡ್ತಾ ಇದೆ. ಈ ದಾಳಿ ಬೆನ್ನಲ್ಲೇ ಇಸ್ರೇಲ್ ಗಾಜಾ ಪಟ್ಟಿಗೆ ಸಂಪರ್ಕ ಕಲ್ಪಿಸೋ ಪ್ರಮುಖ ಗಡಿದ್ವಾರಗಳನ್ನೇ ಬಂದ್ ಮಾಡಿದ್ದು, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೇರವಾಗಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರಿಗೆ ಕಾಲ್ ಮಾಡಿ ಪ್ರತಿ ದಾಳಿ ಮಾಡಬಾರದು ಅಂತ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗಿದೆ. ಇರಾನ್ನಿಂದ ಹಾರಿಸಲಾಗಿರೋ ಅನೇಕ ಕ್ಷಿಪಣಿಗಳಿಂದ ಇಸ್ರೇಲ್ನ ವಿವಿಧ ಭಾಗಗಳಲ್ಲಿ ಎಚ್ಚರಿಕೆಯ ಸೈರನ್ಗಳು ಮೊಳಗಿದ್ವು. ಇಸ್ರೇಲ್ನ ವಾಯು ರಕ್ಷಣಾ ವ್ಯವಸ್ಥೆ ಬಹುತೇಕ ಕ್ಷಿಪಣಿಗಳನ್ನು ತಡೆದಿದ್ರೂ ಈ ದಾಳಿ ಕದನ ವಿರಾಮದ ನಂತರದ ಅತ್ಯಂತ ಮಹತ್ವದ ಬೆಳವಣಿಗೆ ಅಂತ ಕನ್ಸಿಡರ್ ಮಾಡಲಾಗ್ತಾ ಇದೆ. ಪರಿಸ್ಥಿತಿ ಮತ್ತಷ್ಟು ಹದಗೆಡೋ ಸಾಧ್ಯತೆಯನ್ನ ಗೊತ್ತುಮಾಡಿಕೊಂಡ ಇಸ್ರೇಲ್ ಸೇನೆ ದೇಶದಾದ್ಯಂತ ಭದ್ರತಾ ಕ್ರಮಗಳನ್ನ ಬಿಗಿ ಮಾಡಿದೆ. ಕ್ಷಿಪಣಿ ದಾಳಿ ನಂತರ ಗಾಜಾ ಪಟ್ಟಿಗೆ ಮಾನವೀಯ ನೆರವು ಮತ್ತು ಅಗತ್ಯ ವಸ್ತುಗಳ ಸಾಗಣೆಗೆ ಬಳಸಲಾಗ್ತಾ ಇದ್ದ ರಫಾ ಹಾಗೂ ಕೆರೆಮ್ ಶಾಲೋಮ್ ಗಡಿದ್ವಾರಗಳನ್ನ ಇಸ್ರೇಲ್ ತಾತ್ಕಾಲಿಕವಾಗಿ ಕ್ಲೋಸ್ ಮಾಡಿದೆ. ಭದ್ರತಾ ಪರಿಸ್ಥಿತಿ ಸುಧಾರಣೆಯಾಗುವ ತನಕ ಈ ಕ್ರಮ ಮುಂದುವರಿಯುತ್ತೆ ಅಂತ ತಿಳಿಸಲಾಗಿದೆ. ಈ ನಿರ್ಧಾರದಿಂದ ಈಗಾಗಲೇ ಯುದ್ಧ ಮತ್ತು ಆಹಾರ ಕೊರತೆಯಿಂದ ಸಂಕಷ್ಟದಲ್ಲಿರೋ ಗಾಜಾದ ಜನರಿಗೆ ಮತ್ತಷ್ಟು ತೊಂದರೆಯಾಗೋ ಚಾನ್ಸಸ್ ಇದೆ. ಈ ಬೆಳವಣಿಗೆ ಮಧ್ಯೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪರಿಸ್ಥಿತಿಯನ್ನ ನಿಯಂತ್ರಣದಲ್ಲಿಡೋದಕ್ಕೆ ತೀವ್ರ ರಾಜತಾಂತ್ರಿಕ ಪ್ರಯತ್ನ ನಡೆಸ್ತಾ ಇದ್ದಾರೆ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷವನ್ನ ಶಮನಗೊಳಿಸೋದಕ್ಕೆ ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ನಡೀತಾ ಇರೋ ಮಾತುಕತೆಗಳು ಅಂತಿಮ ಹಂತ ತಲುಪಿರೋ ಸಂದರ್ಭದಲ್ಲಿ ಹೊಸ ದಾಳಿ ನಡೆದಿರೋದು ಶಾಂತಿ ಪ್ರಯತ್ನಗಳಿಗೆ ದೊಡ್ಡ ಹಿನ್ನಡೆಯಾಗೋ ಆತಂಕ ಮೂಡಿಸ್ತಾ ಇದೆ. ನೆತನ್ಯಾಹು ಅವರ ಜೊತೆ ಫೋನ್ ಕಾಲ್ ಮೂಲಕ ಮಾತನಾಡಿರೋ ಟ್ರಂಪ್ ಇಸ್ರೇಲ್ ಪ್ರತಿದಾಳಿ ಮಾಡಿದರೆ ಪರಿಸ್ಥಿತಿ ಮತ್ತಷ್ಟು ಸಂಕೀರ್ಣವಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದೆ. ನಾವು ಶಾಂತಿ ಒಪ್ಪಂದಕ್ಕೆ ಅತ್ಯಂತ ಹತ್ತಿರದಲ್ಲಿದ್ದೀವಿ. ಈಗ ಮತ್ತೊಂದು ದಾಳಿ ನಡೆದರೆ ಎಲ್ಲಾ ಪ್ರಯತ್ನಗಳು ವೇಸ್ಟ್ ಆಗಬಹುದು. ಇರಾನ್ ತನ್ನ ಕ್ಷಿಪಣಿಗಳನ್ನ ಹಾರಿಸಿದೆ. ಇಸ್ರೇಲ್ ಈಗ ತಾಳ್ಮೆ ಪ್ರದರ್ಶಿಸಬೇಕು ಅಂತ ಹೇಳಿದ್ದಾರೆ ಅಂತ ತಿಳಿದು ಬಂದಿದೆ. ಇರಾನ್ನ ದಾಳಿಯಿಂದ ದೊಡ್ಡ ಪ್ರಮಾಣದ ಹಾನಿಯಾಗಿಲ್ಲ ಅಂತ ಹೇಳಿರೋ ಟ್ರಂಪ್ ಇಸ್ರೇಲ್ ತನ್ನ ಸೇನಾ ಕಾರ್ಯಾಚರಣೆ ನಡೆಸಿದ್ದು ಇರಾನ್ ಪ್ರತಿಕ್ರಿಯೆ ಕೊಟ್ಟಿದೆ. ಈಗ ಎರಡೂ ದೇಶಗಳು ಮತ್ತೊಂದು ಹಂತದ ಸಂಘರ್ಷಕ್ಕೆ ಹೋಗದೆ ಮಾತುಕತೆ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಬೇಕು ಅಂತ ಅಭಿಪ್ರಾಯಪಟ್ಟಿದ್ದಾರೆ ಅನ್ನೋದು ತಿಳಿದು ಬಂದಿದೆ. ಇದೇ ವೇಳೆ ಇಸ್ರೇಲ್ ಇತ್ತೀಚೆಗೆ ಲೆಬನಾನ್ ರಾಜಧಾನಿ ಬೈರೂತ್ ಸೇರಿದ ಹಾಗೆ ಅನೇಕ ಪ್ರದೇಶಗಳಲ್ಲಿ ನಡೆಸಿರೋ ಸೇನಾ ದಾಳಿಗಳ ಬಗ್ಗೆ ಕೂಡ ಟ್ರಂಪ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇಂತಹ ಕ್ರಮಗಳು ಉದ್ವಿಗ್ನತೆಯನ್ನ ಜಾಸ್ತಿ ಮಾಡಿ ಶಾಂತಿ ಪ್ರಯತ್ನಗಳಿಗೆ ಧಕ್ಕೆ ತರುತ್ತವೆ ಅಂತಾನೂ ಹೇಳಿದ್ದಾರಂತೆ. ಇರಾನ್ನ ಕ್ಷಿಪಣಿ ದಾಳಿ, ಗಾಜಾ ಗಡಿದ್ವಾರಗಳ ಬಂದ್ ಮತ್ತು ಅಮೆರಿಕದ ರಾಜತಾಂತ್ರಿಕ ಒತ್ತಡದ ಮಧ್ಯಪ್ರಾಚ್ಯದಲ್ಲಿ ಈಗ ಮತ್ತೊಮ್ಮೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶಾಂತಿ ಮಾತುಕತೆಗಳು ಸಕ್ಸಸ್ ಆದರೆ ಅನೇಕ ತಿಂಗಳ ಸಂಘರ್ಷಕ್ಕೆ ಅಂತ್ಯ ಸಿಗೋ ಸಾಧ್ಯತೆ ಕೂಡ ಇದೆ. ಆದರೆ ಯಾವುದೇ ಹೊಸ ಸೇನಾ ಕ್ರಮ ಪರಿಸ್ಥಿತಿಯನ್ನ ಮತ್ತೆ ಪೂರ್ಣ ಪ್ರಮಾಣದ ಯುದ್ಧದತ್ತ ಕೊಂಡೊಯ್ಯೋ ಅಪಾಯ ಇರೋದ್ರಿಂದ ಜಾಗತಿಕ ಸಮುದಾಯ ಇದನ್ನ ತೀವ್ರ ಕಳವಳದಿಂದ, ಆತಂಕದಿಂದಲೇ ಈ ಬೆಳವಣಿಗೆಯನ್ನ ಗಮನಿಸ್ತಾ ಇದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.